ನೋಡಿ, ನಾವೀಗಿರುವಂಥ ಸ್ಥಳ ದಾವಣಗೆರೆ ಜಿಲ್ಲೆಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಒಂದು ಆವರಣದಲ್ಲಿ. ಏನಕ್ಕಪ್ಪ ನಾವು ಇವತ್ತಿನ ದಿನ ಇಲ್ಲಿದ್ದೀವಿ ಅನ್ನೋ ಕಾರಣ, ನಾವೊಂದು ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಬಂದಿದ್ವಿ. ಮನವಿ ಪತ್ರವನ್ನು ಸ್ವೀಕರಿಸಬೇಕಾದಂಥ ಹಿರಿಯ ಗಣಿ ಮತ್ತು ಭೂ ವಿಜ್ಞಾನಿಗಳ ಕಾರ್ಯಾಲಯದ ಅಧಿಕಾರಿಯಾದಂಥ ರಶ್ಮಿ ಮೇಡಮ್ ಅವರು ಕೇಂದ್ರ ಸ್ಥಾನದಲ್ಲಿ ಇವತ್ತಿನ ದಿನ ಇಲ್ಲ. ಅದೇ ರೀತಿಯಾಗಿ ಹರಿಹರ ತಾಲೂಕಿಗೆ ಸಂಬಂಧಪಟ್ಟಂತ ಅಧಿಕಾರಿಯಾದಂತಹ ಕಾವ್ಯ ಮೇಡಮ್ ಕೂಡ ಕೇಂದ್ರ ಸ್ಥಾನದಲ್ಲಿ ಇವತ್ತಿಲ್ಲ. ಹಾಗಾಗಿ ನಾವು ತಗೊಂಬಂದಿರೋಂಥ ಮನವಿಯನ್ನು ಟಪಾಲಿ ಕೊಟ್ಟು ಒಂದು ಸ್ವೀಕೃತಿ ಪತ್ರವನ್ನು ಪಡೆದು ಪುನಃ ವಾಪಸ್ ನಮ್ಮೂರಿಗೆ ನಾವು ಹೊರಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚಿತವಾಗಿ ಹರಿಹರ ತಾಲೂಕಿನಲ್ಲಿ ಅಕ್ರಮ ಮಣ್ಣಿನ ಗಣಿಗಾರಿಕೆ ಮಾಡತಕ್ಕಂಥವರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ 100 ಅಡಿ ಮಾತ್ರ ಮಟ್ಟ ಮಾಡ್ಲಿಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ. ಬಟ್ ಆದರೆ ಅವ್ರು ಇವತ್ತಿನ ದಿನ ಮಟ್ಟ ಮಾಡ್ಕೊಂಡಿರೋದು ನೋಡ್ಬೇಕಪ್ಪ ಅಂತಂದ್ರೆ ಎಲ್ಲ ತೆಗ್ಗುಗುಂಡಿ. ಇವರಲ್ಲಿ ಮಟ್ಟ ಮಾಡೋ ಪರ್ಮಿಷನ್ ತಗೊಂಡಿಲ್ಲ, ಮಣ್ಣಿನ ಒಂದು ಮಾರಾಟ ಮಾಡೋಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. ಯಾವುದು ಕೊಡಬೇಕು ಯಾವುದು ಕೊಡಬಾರ್ದು ಅನ್ನೋದನ್ನ ಮನಗೊಂಡಂತಿಲ್ಲ ಅಧಿಕಾರಿಗಳು. ಈಗ ರಾಯಲ್ಟಿ ಕಟ್ತಾರೆ, ಇವ್ರ ಅನುಮತಿ ಕೊಡ್ತಾರೆ. ಅಲ್ಲಿ ಮಾಡ್ತಕ್ಕಂಥದ್ದೇನು 3-4 ಜನ ಕೇವಲ ಮಾತ್ರ ರಾಯಲ್ಟಿ ಕಟ್ಟಿದ್ದಾರೆ, ಇಷ್ಟು ಗುಂಟೆಗೆ ಎಷ್ಟು ಗುಂಟೆಗೆ ಅಂತ ಹೇಳ್ತಾರೆ. ಅಲ್ಲಿ ಹರಿಹರ ತಾಲೂಕಿನಲ್ಲಿ ಮಾಡ್ತಕ್ಕಂಥವ್ರ ಸಂಖ್ಯೆ ಒಂದು 10ರಿಂದ 15ರವರೆಗಿದೆ. ಅದು ಯಾವುದು ಕೂಡ ಅವ್ರ ಗಮನಕ್ಕೆ ಐತಲ್ಲ ನಮಗಂತ ಗೊತ್ತಿಲ್ಲ. ನಾವು ಫೋನ್ ಕರೆ ಮಾಡಿ ಇವ್ರಿಗೆ ತಿಳಿಸಿದ್ರೆ ಫೋನ್ ಕರೆಗಳನ್ನ ಸ್ವೀಕರಿಸ್ತಿಲ್ಲ. ಒಂದ್ ವೇಳೆ ಸ್ವೀಕರಿಸಿದ್ರು ಕೂಡ ಹರಿಹರ ತಾಲೂಕಿನಲ್ಲಿ ಟಾಸ್ಕ್ ಫೋರ್ಸ್ ನಲ್ಲಿ ಇರ್ತಕ್ಕಂಥವರಿಗೆ ಫೋನ್ ಮಾಡ್ರಿ ಅಂತ ಹೇಳ್ತಾರೆ. ಅವರು ಕೂಡ ಯಾರು ಫೋನ್ ರಿಸೀವ್ ಮಾಡ್ತಿಲ್ಲ. ಮಾಡಿದ್ರು ಕೂಡ ನಮಗೆ ಸಂಬಂಧ ಇಲ್ಲ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅವರಿಗೆ ಫೋನ್ ಮಾಡ್ರಿ, ಅವರಿಗೆ ತಿಳಿಸ್ರಿ, ಅವರಿಗೆ ಹೇಳ್ರಿ ಅಂತ ಕೇಳ್ತಾರೆ. ಹಾಗಾದ್ರೆ ದಾವಣಗೆರೆ ಜಿಲ್ಲೆಯ ಉಪ ವಿಭಾಗಾಧಿಕಾರಿಗಳು ಆದಂತ ಸಂತೋಷ್ ಅವರು ಮತ್ತೆ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಗಂಗಾಧರ್ ಸ್ವಾಮಿ ಅವರು ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಯಾದಂಥ ರಶ್ಮಿ ಮೇಡಮ್ ಮತ್ತು ಕಾವ್ಯ ಮೇಡಮ್ ಏನು ಮಾಡ್ತಾ ಇದ್ದಾರೆ? ತಮ್ಮ ಕುರ್ಚಿಯ ಮೇಲ್ಗಡೆ ಎಲ್ಲ ಕುತ್ಕೊಂಡು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ನಮ್ಮನ್ನ. ಎಲ್ಲದಕ್ಕೂ ದೂರನ್ನೇ ಕೊಡ್ಬೇಕು ಅಂತ ಹೇಳ್ತಾರೆ. ಈ ಕೂಡಲೇ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತಂದ್ರೆ ನಾವು ಏನು ಕ್ರಮ ಕೈಗೊಂಡಿದೀವಿ ಅದ್ರ ಎಲ್ಲದ್ರ ಬಗ್ಗೆ ನಿಮಗೆ ಬೇಕಾದ್ರೆ ಮಾಹಿತಿ ಕೇಳ್ರಿ ಅಂತ ನಮಗೆ ಇಲ್ಲೂ ಸಲ್ಲಿಸಿ ಕಳಿಸ್ತಾ ಇದ್ದಾರೆ. ಹಾಗಾಗಿ ಈ ಕೂಡಲೇ ಸಂಬಂಧಪಟ್ಟಂತವ್ರು ಅಂದ್ರೆ ಈಗ ಆಫೀಸಲ್ಲಿ ಯಾರಿದ್ದಾರೆ ಅವರು ಮೇಲಧಿಕಾರಿಗಳ ಗಮನಕ್ಕೆ ತಗೊಂಬಂದು ಅಲ್ಲಿ ಏನೀಗ ಅಕ್ರಮ ಮಣ್ಣಿನ ಗಣಿಗಾರಿಕೆ ನಡೆಸ್ತಾ ಇದಾರಲ್ಲ ಅದನ್ನು, ಆಮೇಲೆ ಯಾರು ರಾಯಲ್ಟಿ ತಗೊಂಡೋಗಿದ್ದಾರಲ್ಲ ಅವ್ರಿಗೆ ಫೋನ್ ಕರೆ ಮಾಡಿ ಅಥವಾ ನೋಟಿಸ್ ಕೊಟ್ಟು ಅದನ್ನ ತಡೆದು ನಿಲ್ಲಿಸ್ಬೇಕಂತ ನಾವು ಈ ಮೂಲಕ ಕಚೇರಿಗೆ ಬಂದಿದ್ವಿ. ಹಾಗೆ ಕಚೇರಿಯಲ್ಲಿ ರಶ್ಮಿ ಮೇಡಮ್ ಇಲ್ಲ, ಕಾವ್ಯ ಮೇಡಮ್ ಇಲ್ಲ. ಕೇಳಿದ್ರೆ ನ್ಯಾಯಾಲಯಕ್ಕೆ ಹೋಗಿದ್ದಾರೆ, ಒಬ್ರು ಲೀವ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಈಗ ನಾವು ಕೊಡಬೇಕಾದದ್ದನ್ನ ಮನವಿನ ಕೊಟ್ಟು ಬಂದಿದ್ದೀವಿ ಟಪಾಲ್ ಶಾಖೆಗೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಅದನ್ನ ಒತ್ತುಬಾರದವರು ಈ ಕೂಡಲೇ ಸಂಬಂಧಪಟ್ಟಂತವ್ರಿಗೆ ಫೋನ್ ಮಾಡಿ ಅದನ್ನ ತಡೆದು ನಿಲ್ಲಿಸ್ಬೇಕಂತ ಈ ಮೂಲಕ ನಾನು ಈ ವಾಹಿನಿಯ ಒಂದು ಮೂಲಕ ನಮ್ಮ ಒಂದು ಇದನ್ನ ಹಂಚ್ಕೊಂತ ಇದ್ದೀನಿ.